ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನಕಿ ಟ್ಯುಟೋರಿಯಲ್ಸ್. ಸೊ ಈ ಕ್ಲಾಸಲ್ಲಿ ನಾವೇನು ನೋಡೋಣ ಅಂದರೆ, ಇವತ್ತಾನೇ ಟಿ ಇ ಟಿ ಎಕ್ಸಾಮ್ ಆಯಿತು. ಸೊ ಈ ಟಿ ಇ ಟಿ ಎಕ್ಸಾಮಲ್ಲಿ ಪೇಪರ್ ಟೂನಲ್ಲಿ ಬಂದಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನೋಡ್ತಾ ಹೋಗೋಣ. ಸೊ ಇದು ಇವತ್ತು ತಾನೇ ಆದಂತಹ 2 to 4:30 ಕ್ವಶನ್ ಪೇಪರ್ ಟು. ಸಿ ದ ಫಸ್ಟ್ ಕ್ವಶನ್. ಅಂದರೆ ಫಸ್ಟ್ ಕ್ವಶನ್ ಏನಿತ್ತು, ನಮಗೆ ಪ್ಯಾಸೇಜ್ ಇತ್ತು. ಸೊ ಈ ಪ್ಯಾಸೇಜಿಗೆ ಸೊಲ್ಯೂಷನ್ನ ನೋಡ್ತಾ ಹೋಗೋಣ. ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನು ಅಡಗಿಸಿಡುವ ಜಾಗ ಮನಸ್ಸಿನ ಆಳದಲ್ಲಿ. ಅದು ಆಲ್ರೆಡಿ ಇವೆಲ್ಲ ಆಲ್ಮೋಸ್ಟ್ ಈ ಕ್ವಶನ್ಸ್ ಒಳಗಡೆ ಒನ್ ಕ್ವಶನ್ ಏನು ಪ್ಯಾರಾಗ್ರಾಫಲ್ಲಿಲ್ಲ, ಉಳಿದಿರೋ ಎಲ್ಲ ಕ್ವಶನ್ಸು ಡೈರೆಕ್ಟಾಗಿ ಪ್ಯಾರಾಗ್ರಾಫಲ್ಲೇ ಇದ್ದಾವೆ. ಸೆಕೆಂಡ್ ಕ್ವಶನ್, ಮನುಷ್ಯ ಬಂಧಿತನಾಗಿರುವುದು ಪರಿಮಿತ ಸಂಕುಚಿತ ಭಾವನೆಯಿಂದ. ಥರ್ಡ್ ಒನ್, ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ ಅಜ್ಞಾನ. ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು ಐನ್ಸ್ಟೀನ್. ಚಿಂತಾಮಣಿ ಎಂದರೆ ಬಯಸಿದ್ದನ್ನು ನೀಡುವ ಅದ್ಭುತ ಶಕ್ತಿ. ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ ಅದು ಹೊರಗಡೆ. ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು ಭೂಮಿ ಚಪ್ಪಟೆ. ಅಂತರ್ಯದಾಳ ಪದದಲ್ಲಿರುವ ಸಂಧಿ ಎಂಡ್ ಸಂಧಿ, ಅದು ಆಗಮನ ಅಲ್ಲ, ಅದು ಎಂಡ್ ಸಂಧಿ. ಓಕೆ, ನೆಕ್ಸ್ಟ್ ಏನಿತ್ತಂದರೆ, ನಮಗೆ 9 to 15 ಕ್ವಶನನ್ನು ಆನ್ಸರ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಪದ್ಯವನ್ನು ಕೊಟ್ಟಿದ್ದರು. ಸೊ ಇಲ್ಲಿ ಆನ್ಸರ್ನ ನೋಡ್ತಾ ಬನ್ನಿ. ನವ ಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವುದು, ಅದು ಸುರಲೋಕದ ಸಂಪದ. ಇದೆಲ್ಲ ಏನು ಆ ಪದ್ಯದಲ್ಲೇ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ. ತಬ್ಬುವುದು, ಇದನ್ನು ಸಂಶಯ ದ್ವೇಷಿಸುವೆ ಅಂತ ಹೇಳ್ತಾ ಕರೀತಾರೆ. ಉರಿಯಬೇಕಿರುವುದು ಸತ್ಯದ ಉದ್ದಿನ ಕಡ್ಡಿ. ನವ ಸಂವತ್ಸರ ಮೀಸಲಾಗಿರುವುದು ಪ್ರೇಮಕ್ಕೆ. ಕಲಿಮಲ್ಲ ಬೇವು ಬೆಲ್ಲ ಸವಿಯುವವನು. ನವ ಸಂವತ್ಸರದೊಂದಿಗೆ ನಮ್ಮನ್ನು ಕರೆದಿರುವುದು ಯುಗಾದಿ. ಹೆಜ್ಜೇನು, ಇದು ಗಮಕ ಸಮಾಸ ಆಗುತ್ತೆ. ವೈಕುಂಠ ಅನ್ನೋದು ನೋಡ್ತಾ ಬನ್ನಿ, ಇಲ್ಲಿ 5th ಒನ್ ಇದೆ ನೋಡ್ರಿ, ವ ಪ್ಲಸ್ ಐ ಕ ಓಂ ಠ ಅ. ಓಕೆ, ದಟ್ ಈಸ್ ಥರ್ಡ್ ಒನ್. ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತ್ನಿಗೆ ನೀಡಿದನು. ಈ ಪದದಲ್ಲಿ ಆತ್ಮಾರ್ಥಕ ತನ್ನದು ಅನ್ನೋದು ಯಾವುದು ಅಂದರೆ ತನ್ನ ಅಂತ ಒಂದು ವರ್ಡ್ ಇದೆ ನೋಡ್ರಿ, ಆಪ್ಷನ್ 2. ನೆಕ್ಸ್ಟ್, ದ್ವಿರುಕ್ತಿಗೆ ಉದಾಹರಣೆ. ಒಂದು ಕನ್ಫ್ಯೂಷನ್ ಇದೆ ಇಲ್ಲಿ, ಒಂದು ಆಪ್ಷನ್ ಎ ಆರ್ 3 ಅಂತ ಇರ್ಬೋದು. ಓಕೆ, ವಿದ್ಯಾರ್ಥಕ ಕ್ರಿಯಾಪದ ಮಾಡುವಿಯ. ಸ್ವಾವಲಂಬನೆ ಪದದ ವಿರುದ್ಧ ಪದ ಪರಾವಲಂಬನೆ. ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣ ಆಸಕ್ತಿಪೂರ್ಣವಾಗಿ ಕೇಳುವುದು. ಉಪನ್ಯಾಸ ಪದ್ಧತಿಯ ಒಂದು ಅನುಕೂಲ ಅಂಶ ಮಕ್ಕಳ ಚಟುವಟಿಕೆಗಳಿಗೆ ಅವಕಾಶವಿರುವುದಿಲ್ಲ. ಗದ್ಯ ಬೋಧನೆಯ ಗುರಿ ಆಪ್ಷನ್ ನಂಬರ್ 3. ದೆನ್ ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದ್ದು ಪದ್ಯವನ್ನು ರಾಗವಾಗಿ ಹಾಡ ಕಲಿಸುವುದು. ನೆಕ್ಸ್ಟ್ ನೋಡ್ತಾ ಬನ್ನಿ. ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ, ಅದು ಅರ್ಥಭಂಗವಾಗದಂತೆ ಭಾಷೆ ಬೇರೆಯಾದರೂ ಒಂದೇ ಎಂಬ ತತ್ವ. ಘಟಕವು ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಅಥವಾ ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಎಂದು ವಿವರಿಸಿದವರು ಹೆನ್ ಹೆಗ್ಮನ್. ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನು ಕಲಿಸಲು ಸೂಕ್ತವಲ್ಲದ ವಿಧಾನ ಗ್ರಂಥಾಲಯ ಕಾರ್ಯಾಚರಣೆ. ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು ಕಡಿಮೆ ಸಮಯದಲ್ಲಿ ತುಲನಾತ್ಮಕ ಗುರಿಗಳನ್ನು ಮೌಲ್ಯಮಾಪನ. ಪ್ರಶ್ನೆ ಪತ್ರಿಕೆಯ ಕನ್ನಡಿ ನೀಲನಕಾಶೆ ಅಂದರೆ ಬ್ಲೂ ಪ್ರಿಂಟ್. ಓಕೆ, ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಅದು ಹಿಂದುಳಿಕೆಗೆ ಇದು ಒಂದು ರೀಸನ್ ಅಂತ ಹೇಳಿಕ್ಕೆ ಬರಲ್ಲ. ನೆಕ್ಸ್ಟ್ ಒಂದು ಇಂಗ್ಲೀಷ್ ಇದೆ ನೋಡಿ, ಇಲ್ಲಿ ಪ್ಯಾರಾಗ್ರಾಫ್ನ ಓದ್ಕೊಳ್ರಿ. ಆನ್ಸರ್ಸು, ಫಸ್ಟ್ ಒನ್ ಆನ್ಸರು ಸೈಕ್ಲಿಸ್ಟ್ ಆಗುತ್ತೆ. ಸೆಕೆಂಡ್, ಅ ಪರ್ಸನ್ ಹೂ ಸ್ಲೀಪಿಂಗ್ ಇನ್ ದ ಶೆಡ್ ವಾಸ್ ಓಲ್ಡ್ ಸರ್ವಂಟ್. ನೆಕ್ಸ್ಟ್, ಲಾಸಿಸ್ಟ್ ಮ್ಯಾಚಸ್ ದ ಲೆಂಥರ್ಜಿಕ್ ಆಪ್ಷನ್ ನಂಬರ್ 2. Dasa could not keep the surrounding tidy because the owner
the owner did not provide the grass cutter. The neighbor became eloquent about the black market. The underlined word refers to the discussing about important things. Next third one, the 36th answer neighbor ಆಗುತ್ತೆ. ದೆನ್ 37 ಈಸ್ ಫಸ್ಟ್ ಒನ್ ಆರ್ ಲಾಸ್ಟ್ ಒನ್, ಇವೆರಡರಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಐ ಥಿಂಕ್ ಫಸ್ಟ್ ಒನ್ ಅಂತ ಅನ್ನಿಸ್ಬೋದು. ದ ಪ್ರಾಪರ್ ಸಿನೋನಿಮಸ್ ಫಾರ್ ದ ಅಪಥಿ ಈಸ್ ಅನ್ವಿಲ್ಲಿಂಗ್. ನೆಕ್ಸ್ಟ್ ಒಂದು ಏನು ಪದ್ಯ ಇದೆ, ಪೋಯಮ್ ಕೊಟ್ಟಿದ್ದಾರೆ, ಅದಕ್ಕೆ ಆನ್ಸರ್ಸ್ನ ನೋಡ್ತಾ ಬನ್ನಿ. ಫಸ್ಟ್ ಆನ್ಸರು ಪ್ಯಾಟ್ರಿಯೋಟಿಸಮ್, ಸೆಕೆಂಡ್ ಒನ್ ಇಂಗ್ಲೆಂಡ್, ಥರ್ಡ್ ಒನ್ ಟು ಡೆಡ್ ಸೋಲ್ಜರ್ಸ್ ಬಾಡಿ, fourth one is the tranquility, then 43 is an foreign, 44 is an sacrifices, 45 is an England. Next, the following words, one that has two syllables, that is agree. Leela looked dash the window. Dash, it means through the window. Where are you going? Where are you? ಇಲ್ಲಿ WH ವರ್ಡ್ ಬಂತು ಅಂದರೆ ದಟ್ ಇಸ್ ಕ್ವಶನ್ ಮಾರ್ಕ್. ಆಪ್ಷನ್ ನಂಬರ್ 3. It was raining. Dash, I forgot to take my umbrella because, ಬಟ್ ಅಲ್ಲದು ಬಿಕಾಸ್. ಓಕೆ. ಮಿಸ್ಟರ್ ರಾಜೇಶ್ ಈಸ್, ಇಲ್ಲೇನು ಬರುತ್ತೆ, ದ ಬರೋದಿಲ್ಲ ರೀ, ಇಲ್ಲೇನು ಬರುತ್ತೆ, ಆ್ಯನ್. ಮಿಸ್ಟರ್ ರಾಜೇಶ್ ಈಸ್ ಆ್ಯನ್ MLA. ಹಿ ಓನ್ಸ್ ಅ ಕಾಸ್ಟ್ಲಿ ಕಾರ್. ಓಕೆ. ನೆಕ್ಸ್ಟ್, ಟ್ರಾನ್ಸ್ಕ್ರಿಪ್ಷನ್ ಇನ್ ರೈಟಿಂಗ್ ಪ್ರಾಕ್ಟೀಸ್ ಮೀನ್ಸ್ ಕಾಪಿಯಿಂಗ್. The replication of the actual objects called models. One of the best approaches which uses real life tasks to promote an English language learning is task based learning. The SOS approach stands from, ಅದು ಸ್ಟ್ಯಾಂಡರ್ಡೈಸ್ಡ್ ಅಲ್ಲದು, situational oral structural. Next, the humanistic approach while teaching English in a classroom procedure does not follow first one. Okay. Next, the constructivism in language teaching emphasizes learners to construct their own understanding. The fastest period for language development is infancy and childhood. After a storytelling session, a learner are asked to change the ending of the story. This will help to learner become an imaginative and creativity. In the development of oral skills, the most suitable point is student individual task. The words which have identical sound and spelling associated with two unrelated meanings, here the polysmys is option number 3. Next, psychology related. ಬೋಧನೆ ಮಾಡುವಾಗ ಪಾಠಕ್ಕೆ ಪೀಠಿಕೆ ಹಾಕುವುದು ಯಾವ ನಿಯಮದ ಆಧಾರದ ಮೇಲೆ? ಸಿದ್ಧತಾ ನಿಯಮದ ಆಧಾರದ ಮೇಲೆ. ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಿಯಾತ್ಮಕ ಸಂಶೋಧನೆಯನ್ನು ಮಾಡ್ತಾರೆ. ವಿವರಿಸುವ ಎಂಬ ನಿರ್ದಿಷ್ಟ ಈ ಪದದ ಉದ್ದೇಶ ಯಾವುದು? ತಿಳುವಳಿಕೆ. ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆ, ಅದು ಜ್ಞಾನಾತ್ಮಕ ವಲಯ. ಯಾವುದು ವ್ಯಕ್ತಿತ್ವವನ್ನು ಮಾಪನ ಮಾಡುತ್ತದೆ? ಸಂದರ್ಶನ ಮಾಪನ ಮಾಡುವುದಿಲ್ಲ. ಓಕೆ. ಸೊ ಇಲ್ಲಿ MA ಅಂತಂದರೆ ಮಾನಸಿಕ ವಯಸ್ಸೋದು. ಕೆಳಗಿನವುಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಿರುವ ಶೈಕ್ಷಣಿಕ ಕಾರ್ಯಕ್ರಮ ಪರಿಹಾರ ಬೋಧನೆ. ಪ್ರೇರಣೆಗೆ ಅಗತ್ಯಗಳ ಶ್ರೇಣಿಯನ್ನು ಚರ್ಚಿಸುವುದು ಮಾಸ್ಲೋ ಸಿದ್ಧಾಂತ, ಪ್ರೇರಣಾ ಸಿದ್ಧಾಂತ. ನೆಕ್ಸ್ಟು, ಈ ಕೆಳಗಿನ ಒಂದು ಅವಧಾನದ ನಿರ್ಧಾರಕವಲ್ಲ, ಅದು ಬದಲಾವಣೆ. ಸಮೀಪ ಅಭಿವೃದ್ಧಿ ವಲಯವನ್ನು ರೂಪಿಸುವುದು ಲೇವ್ ವೈಗಟ್ಸ್ಕಿ. ಸಮಗ್ರತೆಯಿಂದ ಭಾಗಗಳ ಕಡೆಗೆ ಅನ್ನೋದು ಅನ್ವಯ ಆಗೋದು ಎಲ್ಲಿ ಅಂದರೆ ಒಳನೋಟ ಕಲಿಕಾ ಸಿದ್ಧಾಂತದೊಳಗಡೆ. ಮಾನವ ವಿಕಾಸದಲ್ಲಿ ನಾಯಕ ಆರಾಧನೆಯ ಅವಧಿ ತಾರುಣ್ಯಾವಸ್ಥೆ. ವ್ಯಕ್ತಿಗಳು ವಿರುದ್ಧ ಲಿಂಗದ ಸದಸ್ಯರ ಒಡನಾಟವನ್ನು ಬಯಸುವ ಹಂತ ತಾರುಣ್ಯ ಹಂತ, ಅಂದರೆ ವ್ಯಕ್ತಿಗಳ ವಿರುದ್ಧ ಲಿಂಗದ ಸದಸ್ಯರ ಹತ್ರ. ನೆಕ್ಸ್ಟು, ತಾರುಣ್ಯಾವಸ್ಥೆಯನ್ನು ಸಾಮಾನ್ಯವಾಗಿ ಈ ಯುಗ ಎಂದು ಕರೆಯುತ್ತಾರೆ. ಅದೇನೆಂದರೆ ಆದರ್ಶಗಳ ಯುಗ ಅಂತ ಹೇಳಿ ಕರೀತಾರೆ.
ಮಕ್ಕಳು ತಮ್ಮ ಕೂಟ ವಯಸ್ಸಿಗೆ ಪ್ರವೇಶಿಸುವುದು ಉತ್ತರ ಬಾಲ್ಯಾವಸ್ಥೆಯಲ್ಲಿ. ಬೆಳವಣಿಗೆಯು ಗರ್ಭದಿಂದ ಗೋರಿಯವರೆಗೆ ಸಾಗುತ್ತದೆ, ಏಕೆಂದರೆ ಇದು ನಿರಂತರವಾದ ತತ್ವ. ನೆಕ್ಸ್ಟ್ ಕ್ವಶನ್. ಸಂವೇದನೆ ಮತ್ತು ಗ್ರಹಿಕೆ ಮಗುವಿನ ಈ ಕೆಳಗಿನ ಬೆಳವಣಿಗೆಯ ಅಂಶವಾಗಿದೆ. ಅದು ಸಂವೇದನಾತ್ಮಕ ಅಂಶ. ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ವಿಕಾಸವು ಪ್ರಧಾನವಾಗಿ ಪ್ರಾರಂಭವಾಗುವುದು ಮನೆಯಲ್ಲಿ. ಈ ಹಂತದಲ್ಲಿ ಎಲ್ಲ ಬಾಲಕ ಬಾಲಕಿಯರ ಬೆಳವಣಿಗೆ ವೇಗ ತೋರಿಸುತ್ತದೆ. ಅದು ತಾರುಣ್ಯಾವಸ್ಥೆ. ತರುಣರನ್ನು ನಿರ್ವಹಿಸುವಲ್ಲಿ ಈ ಕೆಳಗಿನ ಯಾವುದೋ ಶಿಕ್ಷಕರ ಗುಣವಲ್ಲ. ಕಟ್ಟುನಿಟ್ಟಿನ ಸಲಹೆಗಾರರು ಇದು ಅಲ್ಲ. ನೆಕ್ಸ್ಟ್, ಜ್ಞಾನವನ್ನು ಅನ್ವಯ ಮಾಡಲು 5 ಆಧಾರದ ಮೇಲೆ ಈ ಹಂತದಲ್ಲಿ ಅವಕಾಶ ಮಾಡ್ಕೊಳ್ಳಿ. ಅದು ವಿಸ್ತಾರ ಹಂತದೊಳಗಡೆ. ಕಲಿಕೆ ಸಂಬಂಧಿಸಿಲ್ಲದೇ ಇರುವ ಅಂಶ ಬುದ್ಧಿಶಕ್ತಿಯ ಮಟ್ಟವನ್ನು ಮಾಪನ ಮಾಡುವ ವಿಧಾನ. ಕಲಿಕಾರ್ಥಿಯು ಕಲಿಯಲು ಜೈವಿಕ ಶಾರೀರಿಕ ಸಿದ್ಧತೆ ಇದಾಗಿದೆ. ಅದು ಪರಿಪಕ್ವತೆ. ಮೊದಲೇ ತಿಳಿಯದಿರುವ ನವೀನ ಚಿಂತನೆಗಳು ಉತ್ಪನ್ನಗಳ ಉತ್ಪಾದಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಸೃಜನಶೀಲತೆ. ನೆಕ್ಸ್ಟ್ ಕ್ವಶನ್. ಜನಸಂಖ್ಯೆಯಲ್ಲಿ ಈ ಕೆಳಗಿನ ಗುಂಪಿನ ಶೇಕಡಾವಾರು ಹೆಚ್ಚಿರುತ್ತದೆ. ಅದು ಸಾಮಾನ್ಯರು ಜಾಸ್ತಿ ಇರ್ತಾರೆ ಅದರೊಳಗಡೆ. ತರ್ಕಸಮ್ಮತವಾಗಿಸುವಿಕೆ ಎಂದರೆ ಕಾರಣಗಳನ್ನು ನೀಡಿ ಸೋಲಿನ ಸಮರ್ಥನೆಯನ್ನು ಮಾಡುವುದು. ದೃಷ್ಟಿ ನ್ಯೂನತೆಯುಳ್ಳ ಮಕ್ಕಳ ಗ್ರಹಿಕೆಯನ್ನು ಪರಿಶೀಲಿಸಲು ಶಿಕ್ಷಕರು ಇದನ್ನು ಬಳಸಬಹುದು. ಅದು ಮೌಖಿಕ. ದೃಷ್ಟಿ ಇಲ್ಲ ಅಂತಂದರೆ ಬಾಯಿಲೆ ಕೇಳ್ಬೋದಲ್ಲ, ನೋಡೋಕ್ಕೆ ಬರಲಿಲ್ಲ ಅಂತಂದರೆ ಅದಕ್ಕೇನು ಮೌಖಿಕವಾಗಿ ಪ್ರಶ್ನಿಸುವುದು. ಕಲಿಕೆಯ ಮೇಲೆ ಪ್ರಭಾವ ಬೀರುವ ಒಂದು ವೈಯಕ್ತಿಕ ಅಂಶ ಸಿದ್ಧತೆ ಮತ್ತು ಸಂಕಲ್ಪ ಶಕ್ತಿ. ರಾಬರ್ಟ್ ಗ್ಯಾನಿರವರ ಪ್ರಕಾರ ಕಲಿಕೆಯ ಉತ್ತುಂಗ ಹಂತವು ಸಮಸ್ಯಾ ಪರಿಹಾರವಾಗಿರುತ್ತದೆ. ಮಕ್ಕಳ ಸಂವೇದನಾತ್ಮಕ ವಿನ್ಯಾಸದೊಂದಿಗೆ ಇದನ್ನು ಗುರುತಿಸ್ರಿ ಅಂತ ಹೇಳಿದರೆ ಅದು ಆಪ್ಷನ್ ನಂಬರ್ 4 ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಸಮಾಜ ವಿಜ್ಞಾನದಲ್ಲಿ 60 ಪ್ರಶ್ನೆಗಳಿರ್ತಾವಲ್ಲ, ನೋಡ್ತಾ ಹೋಗೋಣ. ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳದ ದೇಶ ಮಾಲ್ಡೀವ್ಸ್. ಒಲಿಂಪಿಕ್ ಆಟವು ಗ್ರೀಕರ ಒಂದು ಕೊಡುಗೆಯಾಗಿದೆ. ಅಲಹಾಬಾದ್ ಶಾಸನ ಅದು ಸಂಸ್ಕೃತದಲ್ಲಿದೆ. ಖಗೋಳಶಾಸ್ತ್ರದನ್ನು ಕುರಿತು ಪಂಚಸಿದ್ಧಾಂತಿಕೆಯನ್ನು ಬರೆದವರು ವರಾಹಮಿಹಿರ. ಮೂಡುಬಿದ್ರೆ ಅದು ಗಂಗರ್ದ್ರಿ. ಓಕೆ. ಕರ್ನಾಟಕದಲ್ಲಿ ದೊರೆತ ಸಂಸ್ಕೃತ ಶಾಸನ ಅದು ತಾಳಗುಂದಿ ಶಾಸನ, ಹಲ್ಮಿಡಿ ಅಲ್ಲ. ಓಕೆ. ತೆನಾಲಿ ರಾಮಕೃಷ್ಣ ಬರೆದ ಗ್ರಂಥ ಮನುಚರಿತಂ. ಡೇವಿಡ್ ಪ್ರತಿಮೆಯನ್ನು ನಿರ್ಮಿಸಿದವರು ಮೈಕಲ್ ಆಂಜಲೋ. ಭಾರತದ ಸಂವಿಧಾನ ಮೂಲಭೂತ ಅಳವಡಿಸಿದ್ದು 1976ರಲ್ಲಿ. ನೆಕ್ಸ್ಟ್, ಸಂವಿಧಾನದ ರಚನಾ ಸಭೆಯಲ್ಲಿ ಮಹಿಳೆಯರು 15 ಜನ ಇರ್ತಾರೆ. ದೆನ್ ಭಾರತದ ಚುನಾವಣಾ ಆಯೋಗ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಕಲ್ಪಿಸುವ ಸಂವಿಧಾನದ ವಿಧಿ 52. ನೆಕ್ಸ್ಟ್, ಭಾರತೀಯ ವಾಯುಪಡೆಯ ದಿನವನ್ನು ಆಚರಿಸೋದು ಅಕ್ಟೋಬರ್ 8. ಆಂಡೀಸ್ ಪರ್ವತ ಸರಣಿ ಇರುವ ಖಂಡ ದಕ್ಷಿಣ ಅಮೆರಿಕಾ. ಏಷ್ಯಾದ ಚಿಕ್ಕ ದೇಶ ಮಾಲ್ಡೀವ್ಸ್. ವಿಶ್ವದ ಕಾಫಿ ಬಂದರು ರಿಯೋ ಡಿ ಜನೈರೋ. ಅಂಟಾರ್ಟಿಕಾ ವೃತ್ತದ ಮತ್ತೊಂದು ಹೆಸರು 66°30 ದಕ್ಷಿಣ ಅಕ್ಷಾಂಶ. ವಾಯುಮಂಡಲದ ಅತ್ಯಂತ ಕೆಳಪದರ ಪರಿವರ್ತನಾ ಮಂಡಳ. ಮಂಗಳೂರು ಚಿಕ್ಕಮಗಳೂರಿನ ನಡುವಿನ ಪರ್ವತದ ಘಾಟಿ ಚಾರ್ಮಡಿ ಘಾಟಿ. ಕರ್ನಾಟಕದ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿದ್ದು ರಾಯಚೂರು. ಕೆಳಗಿನವುಗಳಲ್ಲಿ ಅಸಂಘಟಿತ ಕಾರ್ಮಿಕರೆಂದರೆ ವಾಹನಗಳನ್ನು ರಿಪೇರಿ ಮಾಡುವವರು. ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕ್ಯಾಂಪ್ಟೆ. ಅರ್ಥಶಾಸ್ತ್ರದ ಸಂಪತ್ತು ಅಂತಂದು ಹೇಳಿದವರು ಆಡಮ್ ಸ್ಮಿತ್ ಅವರು. ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣ ಆಗಿತ್ತು 1949ರಲ್ಲಿ. ನೆಕ್ಸ್ಟ್, ಅಗತ್ಯ ವಸ್ತುಗಳ ಕಾಯ್ದೆ 1955. ಸಂಗಮ ಸಾಹಿತ್ಯದ ರಾಜವಂಶರು ಚೋಳರು, ಚೇರರು, ಪಾಂಡ್ಯರು. ಶಂಕರಾಚಾರ್ಯರು ರಚಿಸಿದ ಗ್ರಂಥ ಆನಂದಲಹರಿ, ವಿವೇಕನ್ ಚೂಡಾಮಣಿ. ಯಾವುದು ಸರಿಯಾದ ಜೋಡಿ? ನಿಜಾಮ್ ಶಾಹಿ, ಅಹಮದ್ ನಗರ. ನೆಕ್ಸ್ಟ್, ಲಿಯೋನಾರ್ಡೋ ಡಾವಿಂಚಿಯ ಪ್ರಸಿದ್ಧ ವರ್ಣಚಿತ್ರ ಅದು ಆಪ್ಷನ್ ನಂಬರ್ 4 ಆಗುತ್ತೆ. 1848ರಲ್ಲಿ ನಡೆದ ಪ್ರಮುಖ ಘಟನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿ. ಸ್ವರಾಜ್ ಪಕ್ಷವನ್ನು ಪ್ರಾರಂಭಿಸಿದ್ದು ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ರವರು. 352ನೇ ವಿಧಿಯಂತೆ ಭಾರತದ ರಾಷ್ಟ್ರಪತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾದ ಸಂದರ್ಭ ಬಾಹ್ಯ ಆಕ್ರಮಣ. ಯಾವುದು ಸರಿಯಾದ ಜೋಡಿ? ಇಸ್ರೇಲ್ ಮತ್ತು ನೆಸ್ಸೆಟ್.
ಭದ್ರತಾ ಸಮಿತಿಯ ಕಾಯಂ ಸದಸ್ಯರ ಗುಂಪು ಅಮೆರಿಕ, ಸಂಯುಕ್ತ ಸಂಸ್ಥಾನ, ಚೀನಾ, ಫ್ರಾನ್ಸ್, ರಷ್ಯಾ, ಬ್ರಿಟನ್. 2011 ಜನಗಣತಿಯ ಪ್ರಕಾರ ಸಾಕ್ಷರಸ್ಥರು 74.04. ಓಲ್ಡ್ ಫತೇಪುರ್ ಅದು ಆ್ಯಕ್ಚುಲಿ ಗೈಸರ್ ಈ ದೇಶದಲ್ಲಿದೆ, ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ. ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತವನ್ನು ಹೊಂದಿರುವ ಖಂಡ ಆಫ್ರಿಕಾ. ನೆಕ್ಸ್ಟ್, ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿಯುವ ನದಿ ಹಂಟರ್ ಮತ್ತು ಬೆಲ್ಯಾಂಡೋ. ಓಝೋನ್ ಅನಿಲವು ಕಂಡುಬರುವ ಪದರ ಸಮೋಷ್ಣಮಂಡಲ. ಕಲ್ಲಿದ್ದಲಿನ ವಿಧಗಳು ಲಿಗ್ನೈಟ್ ಮತ್ತು ಪೀಟ್. ಸೊ ತಪ್ಪಾದ ಜೋಡಿ ಯಾವುದು ಅಂದರೆ 4th ಒನ್. ಜ್ವಾರ ಓಂಗೆ ಬುಡಕಟ್ಟು ಕಂಡುಬರೋದು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ. ನೆಕ್ಸ್ಟ್, BNSS ಅಂದರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ಸರಿಯಾದ ಜೋಡಿ ಸುವರ್ಣಕ್ರಾಂತಿ ಹಣ್ಣು ಹೂಗಳು ಉತ್ಪಾದನೆ. ನೆಕ್ಸ್ಟ್, ನಿರ್ವಹಣೆ ಎಂಬ ಪದವು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ಅಂದವರು ಹೆನ್ರಿ ಫಯೋಲ್ರವರು. ಸೊ ಇಲ್ಲಿರುವಂಥ ಎಲ್ಲ ಆಪ್ಷನ್ಸು ರೈಟ್. ನೆಕ್ಸ್ಟ್, ಸಂಸತ್ತು ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಅಂಗೀಕರಿಸಿದ್ದು 106. ರಾಶಿವೃಷ್ಟಿ ಮೋಡಗಳಿಗೆ ಸಂಬಂಧಿಸಿದ ಹೇಳಿಕೆ, ಇವು ಹೆಚ್ಚು ಮಳೆ ಮತ್ತು ಹಿಮ ಮಳೆಯನ್ನು ಸುರಿಸುತ್ತವೆ. ಸೊ ಇದು ಆಪ್ಷನ್ 2 ಆಗುತ್ತೆ ರೀ ಆನ್ಸರ್. ಮ್ಯಾಚ್ ದ ಫಾಲೋವಿಂಗು. CCPA ಅಂತಂದರೆ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ. ನೆಕ್ಸ್ಟ್, ವಿದ್ಯಾರ್ಥಿಯು ಮೊಘಲ್ ಸಾಮ್ರಾಜ್ಯದ ಅವನತಿಯನ್ನು ವಿಶ್ಲೇಷಿಸುತ್ತಾರೆ. ಇದು ತಿಳುವಳಿಕೆ. ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲಿಯಲು ಅವಕಾಶ ನೀಡುವ ಕಲಿಕಾ ವಿಧಾನವೇ ಅನುಭವಾತ್ಮಕ ಕಲಿಕಾ ವಿಧಾನ. ಹಾರ್ಬರ್ಟಿಯನ್ ಪಾಠ ಯೋಜನೆ ಒಳಗೊಂಡಿರುವ ಹಂತ 5. ಸೂಕ್ಷ್ಮ ಬೋಧನೆ 5ರಿಂದ 10 ನಿಮಿಷ ಸಾಕು. ನೆಕ್ಸ್ಟ್, ಸಮಾಜ ವಿಜ್ಞಾನದಲ್ಲಿರುವ ವಿದ್ಯಾರ್ಥಿಯ ದೌರ್ಬಲ್ಯ ಕಲಿಕಾವನ್ನು ಕ್ಲಿಷ್ಟತೆಯನ್ನು ಗುರುತಿಸಲು ಏನು ಮಾಡ್ತಾರೆ ಅಂದರೆ ನೈದಾನಿಕ ಪರೀಕ್ಷೆಯನ್ನು ಮಾಡ್ತಾರೆ. ಓಕೆ. ನೆಕ್ಸ್ಟ್, ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶ ಅಂದರೆ ಧನಾತ್ಮಕ ಪರಸ್ಪರಾವಲಂಬನೆ. ಅಂಕಿಅಂಶಗಳನ್ನು ವಿವಿಧ ಶೀರ್ಷಿಕೆಗಳು ಉಪಶೀರ್ಷಿಕೆಗಳ ಅಡಿಯಲ್ಲಿ ವಿಶ್ಲೇಷಿಸಿ ನೀಡುವ ಬೋಧನಾ ಸಾಮಗ್ರಿಯೇ ಕೋಷ್ಟಕ ಪಟ. ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶ ಬೋಧನಾ ಕೌಶಲ್ಯಗಳನ್ನು ಬೆಳೆಸುವುದು. ಸಿದ್ಧಗೊಳಿಸುವ ಹಂತವು ಕೆಳಗಿನ ತಂತ್ರದ ಮೊದಲನೆಯ ಹಂತವಾಗಿದೆ, ಅದು ಬುದ್ಧಿ ಸಂರಚನಾ ತಂತ್ರ. ಸಮಾಜ ವಿಜ್ಞಾನ ಕ್ಷೇತ್ರದ ಪ್ರವಾಸಗಳನ್ನು ಆಯೋಜಿಸುವುದು, ನೇರ ಅನುಭವದ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ನೀಡಲು ಅಂತ. ಓಕೆ. ಸೊ ಈ 150 ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ನೀಡಿದ್ದೇನೆ. ಸೊ ಈ ಉತ್ತರದಲ್ಲಿ ನಾನು ಅಂದ್ಕೊಂಡಾಗೆ 80 to 90% ಟ್ರೂ ಇರೋ ಆನ್ಸರ್ಸೇ. ಎಲ್ಲ ಬುಕ್ಸ್ಗಳನ್ನು ರೆಫರ್ ಮಾಡಿ ನಾನು ನಿಮಗೆ ಆನ್ಸರ್ನ ಕೊಟ್ಟಿದ್ದೀನಿ. ನೋಡೋಣ ಕೀ ಆನ್ಸರ್ ಏನಾಗುತ್ತೆ ಅಂತ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.